ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಸಿಂಪಲ್ಲಾಗಿ ಹೇಗೆ ಸ್ಯಾರಿ ವೇರ್ ಮಾಡೋದು ಪರ್ಫೆಕ್ಟಾಗಿ ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಅನಿಸುತ್ತೆ, ಡಿಫಿಕಲ್ಟ್ ಏನಲ್ಲ. ಈಗ ಯಾರಾದರೂ ಹೊಸದಾಗಿ ಕಲಿತಾ ಇದ್ದರೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಾನು ಪೆಟಿಕೋಟ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬಿಗಿನರ್ಸ್ಗೆ ಒಂದು ಟಿಪ್ಸ್ ಏನು ಅಂತಂದರೆ, ಸ್ಯಾರಿ ಪೆಟಿಕೋಟು ಫ್ಲೋರಲ್ ಆಗಿರೋಂತಹ ಪೆಟಿಕೋಟ್ನ ಹಾಕ್ಕೊಳ್ಳಿ. ಇವಾಗೆಲ್ಲ ಸ್ಲಿಮ್ಮಾಗಿ ಕಾಣೋದಕ್ಕೆ ಹಲವಾರು ರೀತಿಯಾದಂತಹ ಪೆಟಿಕೋಟ್ಸ್ ಬಂದಿದೆಯಲ್ಲ, ಸೊ ಆ ರೀತಿಯಾದಂಥದ್ದು ಬೇಡ. ಯಾಕಂದರೆ ನಿಮಗೂ ವಾಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫ್ಲೋರಲ್ ಥರ ಇದ್ದರೆ ತುಂಬಾ ಆರಾಮ್ ಅಂತ ಹೇಳ್ತೀನಿ. ಸೊ ಫಸ್ಟ್ ಲೆಂತ್ನ ಚೆಕ್ ಮಾಡಿ. ನೀವು ಹೀಲ್ಸ್ ಹಾಕ್ಕೊಂಡು ವೇರ್ ಮಾಡ್ಕೊಂಡು ಹಾಗಿದ್ರೆ ತೊಂದರೆ ಇರೋದಿಲ್ಲ. ಬಟ್ ಕೆಲವರು ಮನೆಯೊಳಗಡೆ ಹೀಲ್ಸ್ ಎಲ್ಲ ಹಾಕ್ಕೊಳೋದಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೆಂತ್ನ ನೋಡಿಕೊಂಡು ವೇರ್ ಮಾಡಿ. ಉದ್ದನೇ ಇರಬೇಕು ಹೀಲ್ಸ್ ಹಾಕ್ಕೊಂಡಿದ್ದಾಗ. ಸೊ ಟಕ್ ಮಾಡ್ಕೊಬೇಕಾದ್ರೂ ಅಷ್ಟೇನೆ ಸ್ಯಾರಿನ ಎಲ್ಲಿ ಪಾಯಿಂಟ್ ಮಾಡಿ, ನಾವು ಹೇಳೋದಕ್ಕಿಂತ ನೀವು ನೋಡಿರ್ತೀರ ಅನಿಸುತ್ತೆ, ಪಾಯಿಂಟ್ ಮಾಡಿಕೊಂಡು ಎಲ್ಲಿಗೆ ಕರೆಕ್ಟಾಗಿ ಟಕ್ ಮಾಡ್ಕೊಳ್ಳಿ. ಹಾಗೆಯೇ ನೀಟಾಗಿರಬೇಕು. ಒಂದೇ ಸತಿನೇ ನೀಟಾಗಿ ಟಕ್ಕಿಂಗ್ ಸಲ ಏನನ್ಸುತ್ತೆ, ನಾವು ಹೇಳೋದಕ್ಕಿಂತ ನೀವು ನೋಡಿದ್ರೇ ಇನ್ನೂ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಮೇನಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ ಸ್ನೇಹಿತರೆ. ಏನೋ ಒಂದು ದಿವಸ ವೇರ್ ಮಾಡಿಬಿಟ್ಟು ಮತ್ತೆ ತಿರ್ಗಿ ಅಮಾವಾಸ್ಯೆ ಪೌರ್ಣಮಿಗೆ ವೇರ್ ಮಾಡಿದ್ರೆ ಖಂಡಿತ ಬರೋದಿಲ್ಲ. ಯಾವಾಗಾದ್ರೂ ನಿಮಗೇನೆ ಗೊತ್ತಾಗುತ್ತೆ ಅಂತ ಹೇಳಿದ್ಮೇಲೆ ತಾನೇ ಕರೆಕ್ಟಾಗಿ ನಿಮಗೂ ಬರೋಕ್ಕಾಗುತ್ತೆ ಸ್ಯಾರೀಸ್ನ ವೇರ್ ಮಾಡೋದಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಫಸ್ಟು ನೀವು ಒಂದು ಸಾಫ್ಟ್ ಸ್ಯಾರೀಸ್ನ ತೊಗೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದ ನಂತರ ಅದರಲ್ಲಿ ಪರ್ಫೆಕ್ಟ್ ಅಂತ ನಿಮಗೆ ಅನಿಸಿದ್ರೆ ಕಾಟನ್ ಸ್ಯಾರೀಸು, ಸಿಲ್ಕ್ ಸ್ಯಾರೀಸ್ ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟಾಗಿಯೇ ಸಾಫ್ಟ್ ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೀವು ಸೆರಗಿಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೀವು ನೋಡಿಕೊಂಡು ಸೆರಗನ್ನ ಹಾಕ್ಕೊಳ್ಳಿ. ನಾನು ಲೆಂತ್ ನೋಡ್ಕೊಳ್ಳಿ ಎಷ್ಟು ಬೇಕು ಅಂದರೆ ಒಂದು ಸ್ವಲ್ಪ ಉದ್ದನೇ ಇರಬೇಕು, ತುಂಡ ಇರಬಾರ್ದು. ಉದ್ದನೇ ಬಿಟ್ಕೊಂಡು ಈ ರೀತಿಯಾದಷ್ಟು ನೋಡಿ, ನಾನು ಮೊಣಕಾಲಿಂದ ಇನ್ನೊಂದು ಚೂರು ಕೆಳಗಡೆ ಬರುತ್ತೆ ಅಷ್ಟಕ್ಕೆ ಬಿಟ್ಕೊಂಡಿದ್ದೀನಿ ಲೆಂತ್ನ. ನೀವು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಳ್ಬೋದು. ನೆರಿಗೆನ ನಾನು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತೀನಿ. ನನಗೆ ಲೆಫ್ಟ್ ಹ್ಯಾಂಡಲ್ಲೇ ಅನುಕೂಲ ಇರೋದು. ಕೆಲವೊಬ್ಬರು ರೈಟ್ ಹ್ಯಾಂಡಲ್ಲಿ ಮಾಡ್ತಾರೆ. ಅದು ನಿಮಗೆ ಬಿಟ್ಟಿದ್ದು, ಯಾವ ಹ್ಯಾಂಡಲ್ಲಾದರೂ ಮಾಡ್ಬೋದು, ತೊಂದರೆ ಏನಿಲ್ಲ. ಸೊ ನಾವು ಫಸ್ಟ್ ಮೇನಾಗಿ ಪಲ್ಲುನ ಸೆಟ್ ಮಾಡ್ಕೊಂಬಿಡ್ಬೇಕು. ಅದಾದಮೇಲೆ ನೆರಿಗೆನ ಕೆಳಗಡೆ ನೆರಿಗೆಯನ್ನು ಹಾಕೊಬೋದು. ಸೊ ಮೊದಲು ಪಲ್ಲುನ ಸೆಟ್ ಮಾಡ್ಕೊಳ್ಳಿ. ನಿಮಗೆ ನೆರಿಗೆ ಹಾಕೊಳೋಕ್ಕೆ ಬರೋಲ್ಲ ಅಂತಂದರೆ ನೋಡಿ, ಕೆಲವೊಂದು ಸತಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಂತ ಮಾಡೋದು. ಸ್ಟಾರ್ಟಿಂಗ್ ನಾವು ತೊಗೊಂಡಿರ್ತೀವಲ್ಲ, ಇವಾಗ ನಾನು ನೋಡಿದರೆ ಸ್ಟಾರ್ಟಿಂಗಿಂತ ಸ್ವಲ್ಪ ಚಿಕ್ಕದಾಗಿ ತೊಗೊಬೇಕು ಸೆಕೆಂಡ್ ಒನ್ನು. ಓಕೆನಾ? ಸೆಕೆಂಡ್ ಒನ್ನು ನೆರಿಗೆಗೆ ಕಮ್ಮಿ ತೊಗೊಬೇಕು. ನೋಡಿ, ಒಂದೊಂದು ಸತಿ ಕೆಲವು ಸತಿ ಈ ಥರ ಲಾಸ್ಟಲ್ಲಿ ಹಾಗಾಗುತ್ತೆ, ಎಕ್ಸ್ಟ್ರಾ ಬಂದಿರುತ್ತೆ. ಬಟ್ ಅದಕ್ಕೆ ಯಾವ ರೀತಿಯಾಗಿ ಮಾಡ್ಕೊಬೇಕು ಕರೆಕ್ಟಾಗಿ ಅನ್ನೋದನ್ನು ಟಿಪ್ಸ್ನ ತೋರಿಸ್ತೀನಿ. ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ಒನ್ನಿಗಿಂತ ನಾವು ಸೆಕೆಂಡ್ ಮತ್ತು ಲಾಸ್ಟಿಗೆ ಕಮ್ಮಿ ತೊಗೊಬೇಕು. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಇದೊಂದು ಟಿಪ್ಸ್. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಇಲ್ಲ ಮತ್ತೇನ ರಿಪೀಟಾಗಿ ನೋಡಿ, ಗೊತ್ತಾಗುತ್ತೆ ಕರೆಕ್ಟಾಗಿ. ಸೊ ಈ ರೀತಿಯಾಗಿ ಪಲ್ಲು ಎಲ್ಲ ತೊಗೊಂಡು ನಾನು ಅದನ್ನು ಸೆಟ್ ಮಾಡ್ಕೊಬೇಕು. ಕೆಲವೊಂದು ಸ್ಯಾರಿ ಸುಮ್ಮನೆ ಹಿಂಗೆ ಸೆಟ್ ಮಾಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಅನಿಸಲ್ಲ, ಈಸಿಯಾಗಿಯೇ ಸೆಟ್ ಮಾಡ್ಕೊಂಬಿಡ್ಬೋದು. ಹಾಗೆಯೇ ಇದಾಗಿ ಪಲ್ಲುನ ನಾವು ಯಾವ ರೀತಿಯಾಗಿ ಕೂರಿಸ್ಕೊಂಡಿರ್ತೀವೋ ಸೇಮ್ ಅದೇ ರೀತಿಯಾಗಿ ಇರುತ್ತೆ. ಯಾವುದೇ ಐರನ್ನಿಂಗ್ ಆಗಿರ್ಬೋದು, ಏನೂ ಅಭ್ಯಂತರ ಏನೂ ಬೇಕಾಗಿರೋದಿಲ್ಲ. ಸುಮ್ಮನೆ ನಾವು ಕೈಯಲ್ಲೇ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ. ಅದೇ ಥರನೇ ಸೇಮ್ ಕೂತ್ಕೊಳ್ಳುತ್ತೆ ಅಂತ, ಏನೂ ಕಷ್ಟ ಇರೋದಿಲ್ಲ.
ಸೊ ಮೇನಾಗಿ ನೆರಿಗೆ ನಮಗೆ ಇಂಪಾರ್ಟೆಂಟು. ಪ್ಲೇಟ್ಸ್ ಎಲ್ಲ ನೀಟಾಗಿ ಕುತ್ಕೊಬೇಕು. ಹಾಗೆಯೇ ಸೈಡಲ್ಲಿ ನಮಗೆ ಬ್ರೆಡ್ಸ್ ಸಹ ಕವರ್ ಆಗಬೇಕು. ಆ ರೀತಿಯಾಗಿ ನೀವು ಲೆಂತ್ ನೋಡಿಕೊಂಡು ಪ್ಲೇಟ್ಸ್ನ ಮಾಡ್ಕೊಬೇಕು, ಆಯಿತಾ. ನಿಮ್ಮ ಬ್ರೆಡ್ ಸೈಜಿಗೆ ಸಹ ನೋಡಿಕೊಂಡು ನಾವು ಮಾಡ್ಕೊಬೇಕಾಗುತ್ತೆ ಪ್ಲೇಟ್ಸ್ನ. ಕೆಲವೊಂದು ಸತಿ ದೊಡ್ಡದಾಗಿ ಕಮ್ಮಿ ಪ್ಲೇಟ್ಸ್ ಬೇಕು ಅಂತ ಚಿಕ್ಕದಾಗಿ ಮಾಡ್ಕೊಳೋದು, ಅದು ಸೈಡಲ್ಲಿ ಕವರ್ ಆಗಿ ನೀಟಾಗಿ ಕಾಣೋ ಥರ ನಾವು ಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಪ್ಲೇಟ್ಸು, ಯಾವ ಮೆಜರ್ಮೆಂಟಿಗೆ ಬೇಕು ಅನ್ನೋದನ್ನು ನೀವು ನೋಡಿಕೊಂಡು ಮಾಡ್ಕೊಳ್ಳಿ, ಓಕೆನಾ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪಿನ್ ಮಾಡ್ಕೊಂಡಿದ್ದೀನಿ. ಇವಾಗ ನೆರಿಗೆ ಸೈಡ್ಗೆ ಬಂದಿದ್ದೀನಿ. ನೆರಿಗೆನ ಯಾವ ರೀತಿ ಹಾಕ್ಕೊಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನೋಡಿದಾಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ಹಾಕ್ಕೊಬೇಕು ಅಂತ ನೋಡಿ. ಎಲ್ಲಿಗೆ ಕರೆಕ್ಟಾಗಿ ಅಲ್ಲಿಗೆ ಸ್ವಲ್ಪ ಅಲ್ಲಿ ತನಕ ಬಿಟ್ಬಿಟ್ಟು ಆದಮೇಲೆ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೆರಿಗೆ ಹಿಡಿಯೋದಕ್ಕೆ. ಸ್ಯಾರಿನ ಫಸ್ಟು ಸ್ವಲ್ಪ ಬಿಟ್ಬಿಡಬೇಕು. ಅದಾದ ನಂತರ ನೆರಿಗೆ ಹಾಕ್ಕೊಬೇಕು. ಗೊತ್ತಾಗ್ತಿದೆ ಅಂತ ಅಂದ್ಕೊತಿದ್ದೀನಿ. ದಯವಿಟ್ಟು ಗೊತ್ತಾಗಿಲ್ಲ ಅಂದರೆ ಮತ್ತೆ ನೋಡಿ ವೀಡಿಯೋಸ್ನ, ಗೊತ್ತಾಗುತ್ತೆ. ಒಂದು ಸತಿನೇ ನೋಡಿದ್ರೆ ಗೊತ್ತಾಗಲಿಲ್ಲ ಅಂತ ಅಂದರೆ ಮತ್ತೆ ಇನ್ನೊಂದು ಸತಿ ರೀಕ್ಯಾಪ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕಲ್ತ್ಕೊತೀರ. ಅಂಥ ಕಷ್ಟವಾದಂಥದ್ದು ಏನಿರೋದಿಲ್ಲ ಸ್ನೇಹಿತರೆ. ಸ್ಟಾರ್ಟಿಂಗ್ ಸ್ವಲ್ಪ ಅನಿಸುತ್ತೆ ಕಷ್ಟ ಅಂತ, ಬಟ್ ಒಂದು ಸತಿ 2 ಸತಿ ನೀವೇ ಟ್ರೈ ಮಾಡಿದಾಗ ಸೊ ಗೊತ್ತಾಗುತ್ತೆ ಕರೆಕ್ಟಾಗಿ ಯಾವ ರೀತಿ ಮುಟ್ಕೊಬೇಕು ಅನ್ನೋದನ್ನು. ನೋಡಿ, ನಾನು ಇಲ್ಲಿ ಪ್ಲೇಟ್ಸ್ ಎಲ್ಲ ಈಕ್ವಲ್ ಆಗಿ ಮಾಡ್ಕೊಬೇಕು. ಒಂದು ಉದ್ದ ಒಂದು ತುಂಡ ಆ ರೀತಿಯಾಗಿ ಮಾಡ್ಕೊಂಬಿಡಿ, ಸರಿಯಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಎಲ್ಲನೂ ಈಕ್ವಲ್ ಆಗಿ ಬರಬೇಕು. ಸೊ ಹಾಗೆಯೇ ನೆರಿಗೆಗಳೆಲ್ಲ ಚೆನ್ನಾಗಿ ಕುತ್ಕೊಂಡು ನೀವು ಟಕ್ಕಿಂಗ್ ಮಾಡ್ಕೊಬೇಕು ನೀಟಾಗಿ, ಕರೆಕ್ಟಾಗಿ ಪಿನ್ ಮಾಡಿಕೊಂಡು ಟಕ್ಕಿಂಗ್ ಮಾಡ್ಕೊಳ್ಳಿ. ಸೇಫ್ಟಿ ಪಿನ್ನು ಹಾಕ್ಕೊಳ್ಳೇಬೇಕು, ಯಾಕಂದರೆ ನಿಮಗೆ ಕಂಫರ್ಟಬಲ್ ಆಗಿರಬೇಕು ಕರೆಕ್ಟಾಗಿ. ಮಾಮೂಲಿ ಎಲ್ಲರೂ ವೇರ್ ಮಾಡಬೇಕಾದ್ರೆ ಪಿನ್ ಹಾಕ್ಕೊತಾರೆ. ಈಗ ನೋಡೋದ್ರಲ್ಲ, ನೀವು ಎಲ್ಲ ಪ್ಲೇಟ್ಸ್ನು ಈಕ್ವಲ್ ಲೆಂತಿಯಾಗಿ ತೊಗೊಂಡು ಹಾಕ್ಕೊಂಡು ಸರಿಯಾಗಿ ಎಲ್ಲನೂ ಜೋಡಿಸ್ಕೊಂಡು ಸೇಫ್ಟಿ ಪಿನ್ ಹಾಕ್ಕೊಂಡು ಟಕ್ಕಿನ್ ಮಾಡ್ಕೊಳ್ಳಿ, ಓಕೆನಾ. ಇಷ್ಟೇ. ಯಾವ ರೀತಿಯಾಗಿ ನಾವು ನೆರಿಗೆ ಹಾಕ್ಕೊತೀವೋ ಸೇಮ್ ಅದೇ ರೀತಿಯಾಗಿಯೇ ಸೆರಗನ್ನ ಹಾಕ್ಕೊತೀವಿ. ಇನ್ನು ನಾನು ಅಲ್ಲಿ ಸೈಡಲ್ಲಿ ಸ್ವಲ್ಪ ಸ್ಯಾರಿ ಬಿಡಬೇಕು ಅಂತ ಹೇಳಿರ್ತೀವಲ್ಲ, ಅದು ನಾವು ಮೇಲ್ಗಡೆ ನೆರಿಗೆ ನಾವೇನು ಸೆರಗಿಗೆ ಏನು ಹಾಕ್ಕೊಂಡಿರ್ತೀವಿ ಅದನ್ನು ಕರೆಕ್ಟಾಗಿ ಲೂಸ್ ಇರುತ್ತೆ ಇಲ್ಲ ಟೈಟ್ ಮಾಡಿಕೊಂಡು ಅದನ್ನು ಟಕ್ಕಿನ್ ಮಾಡ್ಕೊಬೇಕು. ಸೈಡಲ್ಲಿ ಈ ರೀತಿಯಾಗಿ ನೆರಿಗೆಗಳು ಬರುತ್ತೆ. ಸೊ ನಾವೇನು ಅದಕ್ಕೆ ಪಿನ್ ಹಾಕೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ಅದನ್ನು ಸೈಡಲ್ಲಿ ಹೀಗೆ ತೊಗೊಂಡು ಟಕ್ಕಿನ್ ಮಾಡ್ಕೊಬೇಕು. ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊತೀನಿ. ಮತ್ತೆ ಏನಾದರೂ ಪ್ಲೀಸ್ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಸೊ ಗೊತ್ತಾಗ್ತಿದೆಯಲ್ಲ. ನೆಕ್ಸ್ಟ್ ಸೈಡಲ್ಲಿ ಇನ್ಯಾವುದು ಸ್ಯಾರೀಸ್ ಬಾಕಿ ಇದೆಯಲ್ಲ ಅದನ್ನೆಲ್ಲ ನಿಧಾನಕ್ಕೆ ಹಿಂದೆಗಡೆ ಕರೆಕ್ಟಾಗಿ ಟಕ್ಕಿನ್ ಮಾಡ್ಕೊಬೇಕು ಸ್ನೇಹಿತರೆ. ಇಷ್ಟೇ ಸಿಂಪಲ್ಲಾಗಿ ನೀವು ಸ್ಯಾರಿನ ವೇರ್ ಮಾಡ್ಕೊಬೋದು. ನಾನು ಬ್ಲೌಸ್ನ ಚೇಂಜ್ ಮಾಡ್ಕೊಂಬರ್ತೀನಿ. ಸೊ ಯಾವ ರೀತಿ ಕಾಣ್ತಾ ಇದೆ ನೋಡಿ, ಈಸಿಯಾಗೂ ಇದೆ ಅಲ್ವಾ. ಬೇಸಿಕ್ಕಾಗಿ ನೀವು ಬಿಗಿನರ್ಸ್ ಈಗ ತಾನೇ ಸ್ಯಾರಿ ವೇರ್ ಮಾಡೋದನ್ನು ಕಲಿತಾ ಇದ್ದೀರಾ ಅನ್ನೋರು ಈ ಥರ ನೀವು ಸಿಂಪಲ್ಲಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಾಗೆ ಈಸಿಯಾಗಿ ಖಂಡಿತ ಬರುತ್ತೆ, ಕಂಫರ್ಟಬಲ್ ಆಗೂ ಇರುತ್ತೆ. ಲೈಕ್ ಒಬ್ಬೊಬ್ಬರು ಸ್ಯಾರಿ ಹಾಕ್ಕೊಂಡು ನಡೆಯೋದಕ್ಕೂ ಕಷ್ಟ ಅಂತ ಅನಿಸ್ಬೋದು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸಿಂಪಲ್ ಸ್ಯಾರೀಸ್ನ ಚೂಸ್ ಮಾಡಿಕೊಂಡು ಅದನ್ನು ವೇರ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೈಕ್ ಲೈಟ್ ವೆಯ್ಟ್ ಇರೋಂತಹ ಸ್ಯಾರೀಸು, ಸಾಫ್ಟ್ ಸ್ಯಾರೀಸು, ಈ ರೀತಿಯಾದಂಥದ್ದು. ಆಮೇಲೆ ನಿಮಗೆ ಕಂಫರ್ಟಬಲ್ ಆದಮೇಲೆ ನೀವು ಸಿಲ್ಕ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್ನೆಲ್ಲ ವೇರ್ ಮಾಡೋದಕ್ಕೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.